ನಮಸ್ತೆ ಎಲ್ಲರಿಗೂ. ರಿಷಿಕಾಗೆ ಅಂತ ಅಮೆಜಾನಲ್ಲಿ ಮ್ಯಾಜಿಕ್ ಬುಕ್ನ ಬುಕ್ ಮಾಡಿದ್ವಿ. ಅದರಲ್ಲಿ ಮ್ಯಾಥ್ಸ್, ನಂಬರ್ಸ್, ಡ್ರಾಯಿಂಗ್, ಆಲ್ಫಾಬೆಟ್ ಅಂತ 4 ಥರ ಬುಕ್ ಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ ಕಲಿಯೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬುಕ್ ಜೊತೆಗೆ ಒಂದು ಪೆನ್ ಮತ್ತು 8 ರಿಫಿಲ್ನ ಕೊಟ್ಟಿದ್ದಾರೆ. ನಾನೊಂದು ಸಾರಿ ಟ್ರಯಲ್ ನೋಡ್ತೀನಿ ಹೇಗಿದೆ ಅಂತ, ಬರೆಯೋಕ್ಕೆ ಹೇಗಾಗುತ್ತೆ ಅಂತ ನೋಡ್ತೀನಿ. ಈ ಥರ ಬರೆದು ಕೈಯಲ್ಲೂ ಕೂಡ ಒರೆಸ್ಬೋದು, ಕೈಗೆ ಇಂಕ್ ಏನು ತಾಗಲ್ಲ ನೋಡಿ. ಇದರ ಜೊತೆಗೆ ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ, ಈ ಥರ ಪೆನ್ನಿಗೆ ಹಾಕ್ಕೊಂಡು ಬರೆಯೋಕ್ಕೆ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ನಾವು ದೊಡ್ಡವರು ಮಕ್ಕಳ ಮುಂದೆ ಯಾವ ರೀತಿ ನಡ್ಕೊಳ್ತೀವೋ, ಏನೇನು ಮಾಡ್ತೀವೋ ಅದನ್ನೆಲ್ಲ ಮಕ್ಕಳು ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಾವು ಮಕ್ಕಳ ಮುಂದೆ ಆದಷ್ಟು ಒಳ್ಳೆಯ ಕೆಲಸನೇ ಮಾಡ್ತಾ ಇರಬೇಕು. ರಿಷಿಕನು ತುಂಬ ಸಲ ಆಫೀಸಲ್ಲಿ ನಾವು ಏನು ಮಾಡ್ತೀವೋ ಅದನ್ನೇ ಮಾಡ್ತಾಳೆ. ನಾವು ಬಿಲ್ಲಿಂಗ್ ಮಾಡೋದು ನೋಡಿ ತಾನು ಬಿಲ್ಲಿಂಗ್ ಮಾಡ್ತೀನಿ ಅಂತ ಮಾನಿಟರ್ ಮುಂದೆ ಕೂತ್ಕೊಂಡು ಕೀಬೋರ್ಡ್ನ ಟಚ್ ಮಾಡ್ತಾನೆ ಇರ್ತಾಳೆ ಅವಳು. ಈ ಬುಕ್ ತರಿಸಿರೋದು ರಿಷಿಕಾಗೆ ಗೊತ್ತಿಲ್ಲ. ನೋಡಬೇಕು ಅವಳಿಗೆ ಸರ್ಪ್ರೈಸ್ ಆಗಿ ಕೊಟ್ಟ ಮೇಲೆ ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ಅಂತ. ಇದನ್ನು ನೋಡಿ ಅವಳಿಗೆ ಏನಂತಲೇ ಗೊತ್ತಾಗಲಿಲ್ಲ. ಒಂದು ಸಲ ನನ್ನನ್ನು ನೋಡಿ, ಇನ್ನೊಂದು ಸಲ ಅವ್ರ ಅಪ್ಪನ ನೋಡಿ ಒಂದು ಕ್ಯೂಟ್ ಸ್ಮೈಲ್ ಕೊಟ್ಟಳು. ಅವಳೇ ಓಪನ್ ಮಾಡಲಿ ಅಂತ ನಾವು ಸುಮ್ಮನೆ ನೋಡ್ತಾ ಇದ್ದೀವಿ. ಅವಳಿಗೆ ಈ ಥರ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ. ಏನಾದರೂ ಸರ್ಪ್ರೈಸಾಗಿ ಕೊಡಿಸಿದ್ರೆ ತುಂಬ ಖುಷಿ ಪಡ್ತಾಳೆ. ನಾವು ಮಕ್ಕಳನ್ನು ಯಾವ ಥರ ನೋಡಬೇಕು ಅಂದರೆ, ಅವರೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅವರಿಗೆ ಜಾಸ್ತಿ ಅಪ್ರಿಷಿಯೇಟ್ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಏನಾದರೂ ತಪ್ಪು ಮಾಡಿದವಾಗ ಪ್ರೀತಿಯಿಂದ ಬುದ್ಧಿ ಹೇಳಬೇಕೇ ಹೊರತು ಹೊಡೆಯೋದು ಬಡಿಯೋದು ಮಾಡಿದರೆ ಅವ್ರಿಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಅವ್ರ ಬೆಳವಣಿಗೆ ಕುಂಠಿತ ಆಗುತ್ತೆ. ನಾವು ಅವ್ರ ಹತ್ರ ಓದು ಬರಿ ಅಂತ ಜಾಸ್ತಿ ಒತ್ತಡ ಹಾಕ್ತಾ ಇದ್ದರೆ ಅವರು ಕೇಳಲ್ಲ. ನಾವು ಅವ್ರ ಜೊತೆನೇ ಕೂತ್ಕೊಂಡು ಅವರಿಗೆ ಪ್ರೀತಿಯಿಂದ ಹೇಳಿ ಬರೆಸೋದು, ಓದಿಸೋದು ತುಂಬ ಮುಖ್ಯ ಆಗುತ್ತೆ. ಅವರಿಗೆ ಆದಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಬರೋ ಥರ ನೋಡ್ಕೋಬೇಕು. ಮಕ್ಕಳಲ್ಲಿ ನೆಗೆಟಿವಿಟಿ ಯಾವತ್ತೂ ಕೊಡಬಾರ್ದು. ಏನೇನೋ ಹೇಳಿ ಭಯ ಪಡಿಸೋದು, ಒಬ್ಬರೇ ಓಡಾಡುವಾಗ ತಡೆಯೋದು, ಆಟ ಆಡುವಾಗ ಬೀಳ್ತಾರೆ ಅಂತ ಅವರನ್ನು ಕಟ್ಟಾಕೋದು, ಈ ಥರ ಎಲ್ಲ ಮಾಡಬಾರ್ದು. ಆದಷ್ಟು ಅವ್ರು ಮಾಡುವ ಎಲ್ಲ ಒಳ್ಳೆಯ ಕೆಲಸಕ್ಕೂ ನಾವು ಸ್ವಾತಂತ್ರ್ಯ ಕೊಡಬೇಕು. ನಾವು ನಮ್ಮ ಮಗಳನ್ನು ಯಾವ ರೀತಿ ಬೆಳೆಸ್ತಾ ಇದ್ದೀವೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪೆನ್ನಿಗೆ ಕೊಟ್ಟಿರೋ ಗ್ರಿಪ್ಪರ್ ಫಿಶ್ ಆಕಾರದಲ್ಲಿದೆ. ಅವಳು ಅದನ್ನು ನೋಡಿ ಫಿಶ್ ಇದೆ ಅಂತ ಖುಷಿ ಪಡ್ತಾ ಇದ್ದಾಳೆ. ಮಕ್ಕಳಿಗೆ ಮೊಬೈಲ್ ಮೇಲೆ ಜಾಸ್ತಿ ಅಟ್ರ್ಯಾಕ್ಷನ್ ಇರುತ್ತೆ. ಹಾಗೆ ರಿಷಿಕಾನೂ ಕೂಡ ಮೊಬೈಲ್ನ ಜಾಸ್ತಿ ನೋಡ್ತಾನೆ ಇರ್ತಾಳೆ. ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಅವಳಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇರ್ತೀವಿ. ಅವಳ ಜೊತೆ ಆಟ ಆಡೋದು ಹೀಗೆ ಏನಾದರೂ ಮಾಡ್ತಾ ಇರ್ತೀವಿ. ಅವಳು ಮೊಬೈಲ್ ನೋಡಿ ಕೆಲವೊಂದು ಆಲ್ಫಾಬೆಟ್ಸ್ನ, ಕೆಲವೊಂದು ಹಾಡುಗಳನ್ನು ಈ ಥರ ಕಲ್ತ್ಕೊಂಡಿದ್ದಾಳೆ. ಒಳ್ಳೆಯದನ್ನು ಕಲಿತ್ರೆ ಪರವಾಗಿಲ್ಲ, ಹಾಗಂತ ಯಾವತ್ತೂ ಮೊಬೈಲ್ ಕೊಟ್ಟು ಕೂರಿಸೋಕ್ಕೂ ಆಗಲ್ಲ. ನನ್ನವರೇ ಬರೆದ ಒಂದು ಸ್ಫೂರ್ತಿದಾಯಕ ಸಂದೇಶ: ವಿದ್ಯೆ ಕಲಿತವರು ಯಾರೂ ಜ್ಞಾನಿಯಲ್ಲ, ವಿದ್ಯೆಯ ಹಿಂದಿನ ಮತ್ತು ಮುಂದಿನ ಸಂವೇದನೆಗಳನ್ನು ಅರಿಯಬಲ್ಲ ಬುದ್ಧಿ ಕಲಿತವನೇ ಜ್ಞಾನಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಖುಷಿಯಾಗಿರಿ.